ಗುಣಲಕ್ಷಣಗಳು. ದ್ರವರೂಪದ ಲೋಹ ಪಾದರಸ, ದ್ರವರೂಪದ ಅಲೋಹ ಬ್ರೋಮಿನ್ ಅಂತಕ್ಕಂಥದ್ದು, ಮತ್ತು ವಿದ್ಯುತ್ ವಾಹಕತೆಯನ್ನು ಹೊಂದಿರತಕ್ಕಂಥದ್ದು, ವಿದ್ಯುತ್ ಅವಾಹಕಗಳನ್ನು ಹೊಂದಿರತಕ್ಕಂತಹ ಅಲೋಹಗಳ ಬಗ್ಗೆ, ವಿದ್ಯುತ್ ವಾಹಕತೆಯನ್ನು ಹೊಂದಿರತಕ್ಕಂತಹ ಅಲೋಹ ಗ್ರಾಫೈಟ್ ಬಗ್ಗೆ, ಅದೇ ರೀತಿ ಕಲ್ಲಿದ್ದಲು. ಸೊ ಎಲ್ಲವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಜೊತೆಗೆ ಲೋಹಗಳು ಅಲೋಹಗಳಿರ್ತಕ್ಕಂಥ ಭೌತಿಕ ವ್ಯತ್ಯಾಸಗಳನ್ನು ಕೂಡ ಪ್ರಯೋಗದ ಮೂಲಕ ತಿಳ್ಕೊಳ್ರಿ. ಮತ್ತೆ ಲೋಹಗಳು ಅಲೋಹಗಳನ್ನು ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ, ಅಯಾನಿಕ್ ಸಂಯುಕ್ತ ವಸ್ತುಗಳು, ಅಯಾನಗಳನ್ನು ಕೊಡೋದು ಮತ್ತು ತಿಳ್ಕೊಳ್ಳೋದು ಮುಖಾಂತರ ಅಯಾನಿಕ್ ಸಂಯುಕ್ತ ವಸ್ತು ಉಂಟಾಗ್ತಕ್ಕಂಥ ಸಂಯುಕ್ತ ವಸ್ತುಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಅದಾದ್ಮೇಲೆ ಅಯಾನಿಕ್ ಸಂಯುಕ್ತ ವಸ್ತುಗಳ ಗುಣಲಕ್ಷಣಗಳು ಎಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳಿ. ಅಂದ್ರೆ ಅಯಾನಿಕ್ ಸಂಯುಕ್ತ ವಸ್ತುಗಳು ನೀರಿನಲ್ಲಿ ವಿಲೀನವಾಗುತ್ತವೆ, ಸಾವಯವ ಸಂಯುಕ್ತ ವಸ್ತುಗಳಲ್ಲಿ ವಿಲೀನ ಆಗೋದಿಲ್ಲ. ಅಯಾನಿಕ್ ಸಂಯುಕ್ತ ವಸ್ತುಗಳು ಜಲೀಯ ದ್ರಾವಣದಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು ಅಲ್ವಾ. ಅದೇ ರೀತಿಯಾಗಿ ಅಯಾನಿಕ್ ಸಂಯುಕ್ತ ವಸ್ತುಗಳಿಗೆ ದ್ರವಣ ಬಿಂದು ಜಾಸ್ತಿ ಇರುತ್ತೆ ಅಂತಕ್ಕಂಥ ಪ್ರಯೋಗದ ಮೂಲಕ ತಿಳ್ಕೊಳ್ಳಿ. ಸೊ ಅದೇ ರೀತಿ ಮತ್ತೆ ನಾವು ಸಾವಯವ ಸಂಯುಕ್ತ ವಸ್ತುಗಳಿಗೆ ಕಂಪೇರ್ ಮಾಡಿದ ಸಂದರ್ಭದಲ್ಲಿ ಸಾವಯವ ಸಂಯುಕ್ತ ವಸ್ತುಗಳಲ್ಲಿ ಒಂದು ಆಪಲ್ ನಾವು ಉದಾಹರಣೆ ತೆಗೆದುಕೊಂಡು ಅದು ಬೇಗನೆ ದ್ರವಣ ಬಿಂದು ತುಂಬಾ ಕಡಿಮೆ, ತುಂಬಾ ಬೇಗನೆ ಅದು ಏನಾಯ್ತು ದ್ರವಿಸುವಂತ ತಿಳ್ಕೊಂಡ್ರಿ. ಮತ್ತೆ ಅದರ ಸಾಲಿಬಿಲಿಟಿ ಅಂತ ತಿಳ್ಕೊಂಡಂತ ಸಂದರ್ಭದಲ್ಲಿ ಅದು ನೀರಿನಲ್ಲಿ ವಿಲೀನ ಆಗಲಿಲ್ಲ, ಆದ್ರೆ ಸಾವಯವ ಸಂಯುಕ್ತ ವಸ್ತುಗಳಲ್ಲಿ ಏನಾಯ್ತು ವಿಲೀನ ಆಯ್ತು ಅಂತಕ್ಕಂಥದ್ದು, ಮತ್ತು ಅದು ವಿದ್ಯುತ್ ಅವಾಹಕ ಅಂತ ತಿಳ್ಕೊಂಡ್ರಿ. ಯಾಕೆಂದ್ರೆ ಸಾವಯವ ಸಂಯುಕ್ತ ವಸ್ತುಗಳು ಅಯಾನುಗಳಿಂದ ಆಗಿಲ್ಲ, ಆದ್ರೆ ಅಯಾನಿಕ್ ಸಂಯುಕ್ತ ವಸ್ತುಗಳು ಅಯಾನುಗಳಿಂದ ಆಗಿವೆ ಅಂತ ತಿಳ್ಕೊಂಡ್ರಿ. ಅದಾದ್ಮೇಲೆ ಮುಂದುವರೆದು ನೀವು ಪ್ರಯೋಗ ನೋಡಿರ್ತಕ್ಕಂಥ ಏನಪ್ಪ ಅಂತ ಹೇಳಿದ್ರೆ ಆಲ್ಕೋಹಾಲ್ಗೆ ಅಲ್ವಾ, ಎಥನಾಲ್ ಗೆ ಏನ್ ಮಾಡಬೇಕು ಅಂದ್ರೆ ಪೊಟ್ಯಾಷಿಯಂ ಪ್ರಮಾಣ ರಿಟರ್ನ್ ಆಗುತ್ತೆ, ಅದರಿಂದ ನಮಗೆ ಎಥನೋಯಿಕ್ ಆಮ್ಲ ಸಿಕ್ತು ಅಂತ ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ಎಥನಾಲ್ ಗೆ ನಾನು ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದ ಸಂದರ್ಭದಲ್ಲಿ ಈ ವಾಟರ್ ಡ್ರಾಪ್ಲೆಟ್ಸ್ ಗಳು ಬಂದಿರತಕ್ಕಂಥ ಡಿಹೈಡ್ರೇಷನ್ ಪ್ರೋಸೆಸ್ ಹೆಂಗಾಗುತ್ತೆ, ನಿರ್ಜಲೀಕರಣ ಅಂತ ತಿಳ್ಕೊಂಡ್ರಿ. ಎಥನಾಲ್ ಗೆ ಎಥನೋಯಿಕ್ ಆಸಿಡ್ ಅನ್ನು ಹಾಕಿದ ಸಂದರ್ಭದಲ್ಲಿ ಅದರ ಸ್ಮೆಲ್ ಮುಖಾಂತರ ತಿಳ್ಕೊಂಡ್ರಿ ಎಸ್ಟರಿಫಿಕೇಶನ್ ಹೆಂಗಾಗುತ್ತೆ ತಿಳ್ಕೊಂಡ್ರಿ. ಅದಕ್ಕೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಜಿಡ್ಡಿಡ್ ಆಗಿರ್ತಕ್ಕಂಥ ಸಾಬೂನು ಹೇಗೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಂಡಿದ್ವಿ. ಸೊ ಇಷ್ಟು ವಿಚಾರಗಳನ್ನ ಮಕ್ಕಳಿಗೆ ಎಲ್ಲರೂ ಕೂಡ ತಿಳ್ಕೊಂಡಿದ್ರ ಪ್ರಯೋಗದ ಮುಖಾಂತರ ಎಲ್ಲರೂ